ಹಿಂದೆ ಆಗ್ಯಾವ ಗಣಿತ ಮಾಡ್ರಿ. ಮಾಡಿದಿಂದ ನಾ ಹೇಳ್ತೇನೆ ನಿಮಗೆ, ಚೆನ್ನಾಗಿ ಬಿಡಿಸ್ರಿ, ಪದ್ಧತಿ ಪ್ರಕಾರ ಗಣಿತಗಳು ತಿಳ್ಕೊರಿ, ಬಿರಿಯನ್ನು ಗಣಿತ ಕಲೀರಿ, ಎಷ್ಟು ಸಣ್ಣ ಆಗ್ತೀರಿ ನೋಡಿ. ಬಿಡಿಸೋದಾದಿಂದ ನೀವು ನನಗೆ ಗಣಿತ ಬಿಡಿಸೋದಾದಿಂದ ನೋಡ್ರಿ, ನಾ ಹೆಂಗೆ ತಿಳಿಸ್ತೀನಿ ಅನ್ನೋದು ಗೊತ್ತಾಗ್ತದೆ. ಆಯ್ತಲ್ಲ, ವಿಡಿಯೋ ಆನ್ ಮಾಡಿ. ಗಣಿತ ಬಿಡಿಸೋದಾಯ್ತಾನೆ ವಿಡಿಯೋ ಆನ್ ಮಾಡ್ಬೇಕು. ಈಗ ಗಣಿತ ಬಿಡಿಸೋದಾಯ್ತು ಅಂದ್ರೆ ವಿಡಿಯೋ ಆನ್ ಮಾಡ್ಬೇಕು, ಅದು ಭಾಳ ಇಂಪಾರ್ಟೆಂಟ್. ನೆನ್ಪಿಟ್ಕೊಳ್ರಿ. USAB 63 ನೋಡ್ರಿ. ಇವೆಲ್ಲ ಇಂಥ ಗಣಿತಗಳು ನೀವು ಕಲ್ತ್ರಿ ಅಂದ್ರೆ ನಿಮ್ಗೆ ಯಾವ ಗಣಿತನೂ ಮುಂದೆ ತೊಂದರೆ ಬರೋದಿಲ್ಲ. ಹಾಂ, ಬಿಡಿಸೋದಾಯ್ತಾ? ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಮನೆ ಒಳಗೆ ಕೋಚಿಂಗ್, ಮನ್ಯಾಗ ಸ್ವಲ್ಪ ಕಲ್ತವ್ರಿದ್ರೆ ಸಾಕು. ಇದು ಒಂದು ಸುಮಾರಾಗಿ ಏನಿಲ್ಲ ಅಂದ್ರೆ ಇದು ಎರಡನೇ ಅನುಕ್ರಮ ನಂಬರ್ದಾಗ 118. ಈ 118 ವಿಡಿಯೋ ಸರ್, ಈ ಅನುಕ್ರಮ ನಂಬರ್ ಮುಗಿದ್ರೊಳಗೆ ನೀವು ಜೂನ್ 1ಕ್ಕೆ ಕುಣದೇಡು ಗಣಿತ ಮಾಡ್ಲಿಕ್ಕೆ ಚಾಲು ಮಾಡ್ತೀರಿ. ಅದು ಭಾಳ ಇಂಪಾರ್ಟೆಂಟ್. ಏಕದಮ್ ಸರಳ ಆಗಿಬಿಡ್ತಾವೆ. ನೀವು ಅಭ್ಯಾಸ ಹೆಂಗೆ ಹೇಳ್ತಾರೆ ಸರು, ನಾವು ಹೆಂಗೆ ತಿಳ್ಕೋಬೇಕು, ಕುತೂಹಲ ಬೇಕು, ಇಂಟ್ರೆಸ್ಟ್ ಬೇಕು ವಿದ್ಯಾರ್ಥಿಗೆ. ಬರೀ ನಾವು ಬೋರ್ಡ್ ಕಡೆ ಮಾಡಿ ಬಡ 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 ಸುಮ್ಮನೆ ಬಿಡಿಸ್ಬಿಟ್ರೆ ಅದು ಅಭ್ಯಾಸ ತಿಳಿಯಂಗಿಲ್ಲ. ಹಾಂ, ನಾ ಕಲಿಸಿದ ಒಂದೇ ಬರ್ತದೆ. ಯಾವ ಮಗು ನಮ್ಮ ಗಣಿತ ಸ್ವಂತ ಮಾಡ್ತದ, ನಮ್ಮ ಅಭ್ಯಾಸ ತಿಳಿತಂತ ಅರ್ಥದು. ಯಾವ ಮಗು ಸ್ವಂತ ಬಂದು ಎದ್ದ ಗಣಿತ ತಂದು ತೋರಿಸ್ತಾನಲ್ಲಿ ಪೇರೆಂಟ್ಸ್ಗೆ, ನನ್ನ ಅಭ್ಯಾಸ ನಿಮಗೆ ತಿಳಿದಂಗೆ ಅದು ತಿಳಿಬೇಕು ಅಂದ್ರೆ ಸರ್ ಹೆಂಗೆ ಕಲಿಸ್ತಾರೆ, ಹುಡುಗರು ಹೆಂಗೆ ತಿಳ್ಕೊತಾವ ಅನ್ನೋದು ಸ್ವಲ್ಪ ಪಾಲಕರಲ್ಲಿ ಟೀಚರ್ ಲಕ್ಷಿತ್ತು ಮುಗಿತು. ದಿನಾಲು ವಿಡಿಯೋಗಳು ನೋಡ್ರಿ, ಎಷ್ಟು ಶಣ್ಣರಾಗ್ತಾರೆ ನೋಡ್ರಿ. ಇಂಥ ಅವಕಾಶಗಳು ಇದು ಪರ್ಮನೆಂಟ್ ಸಿಗ್ತದೆ. ಜೂನ್ 1ರಿಂದ ಅಂತೂ ರೆಗ್ಯುಲರ್ ಕ್ಲಾಸ್ನಾಗ ಯಾರಾದರೂ ಒಬ್ಬರು ತೊಗೊಂಡೇ ತಗೋತಾರೆ, ನನಗೆ ಗುರ್ತದ. ನೋಡ್ತಿರ್ತಾರೆ ದಿನಾಲು. ಬಿಡಿಸೋದಾಯ್ತು, ನಾ ದೂರ ಸರ್ದಿಂದ ಮ್ಯೂಟ್ ಮಾಡಿರಿ, ಮ್ಯೂಟ್ ಮಾಡಿ ಬಿಡಿಸ್ಬೇಕು, ವಿಡಿಯೋ ಆನ್ ಮಾಡಿರಿ. ನಾ ದೂರ ಸರ್ದಾಗ ಮ್ಯೂಟ್ ಮಾಡ್ಬೇಕು. ನೀವು ವಿಡಿಯೋ ಚಾಲನೆ ಹೆಂಗೆ ಮಾಡ್ಬೇಕು ಅನ್ನೋದು ಮೊದಲು ತಿಳ್ಕೊಬೇಕು. ನಾ ದೂರ ಸರ್ದ ನಿಮಗೆ ವಾರ್ನಿಂಗ್ ಕೊಡ್ತಿರ್ತಾನೆ, ಅವಾಗ ವಿಡಿಯೋ ಮ್ಯೂಟ್ ಮಾಡಿ ನೀವು ಗಣಿತ ಬಿಡಿಸ್ಬೇಕು. ಬಿಡಿಸೋದಾರಿಂದ ಮ್ಯೂಟ್ ತೆಗೆದ್ರಿ, ನಾ ಬಂದೇ ಬಿಡ್ತದೆ. ನೀವು ಸುಮ್ ಕೂತ್ಬಿಟ್ರೆ ನಾ ಗಣಿತ ತಿಳಿಸ್ಲಿಕ್ಕೆ ಬಂದುಬಿಡ್ತದೆ. ಸಡನ್ನಾಗಿ ನೀವು ಮ್ಯೂಟ್ ಮಾಡಿಬಿಡ್ಬೇಕು ವಿಡಿಯೋ ಬಂತಂದ್ರೆ. ಆಯ್ತಲ್ಲ, ಈಗ ನಾ ತಿಳಿಸ್ತೀನಿ. ಈಗ ನೀವು ಮಾಡಬೇಕಾದದ್ದೇನು, ಈಗ ನೋಡ್ರಿ, 3/5 ಗುಂಡ್ಲೆ ದುಂಡು ಕೌಸ್ 4.12 ಪ್ಲಸ್ 2/3. ಮೊದಲು ಈ ದುಡ್ಡು ಕೌಸ್ ಬಿಡಿಸ್ಬೋದೆ. 2 4 8 1 9 9 ಪ್ಲಸ್ 2/3. ಇಲ್ಲಿ ಒಂದು ವಿಚಾರ ಹೇಳ್ತಾನೆ, ನೀವು ಯಾವಾಗಲಿ ಜೋಶಿ ಸರ್ ಹುಡುಗರು ಲಸ ತೆಗಿಲ್ಲ ಅಂದ್ರೆ ಭಿನ್ನರಾಶಿ ಲೆಕ್ಕ ಮಾಡಬೇಕು. ಅದೇ ಮೇನ್. ಭಿನ್ನರಾಶಿ ಲೆಕ್ಕ ಮಾಡಬೇಕಾದ್ರೆ ನೀವು ಲಸ ತೆಗಿಯೋ ಅವಶ್ಯಕತೆ ಇಲ್ಲ. ಕೆಲವೊಂದು ಕ್ಲೂಗಳು ನೋಡ್ರಿ, ನಾನು ತಿಳಿಸ್ತೀನಿ. ಇದು ಅವಿಭಾಜ್ಯ ಸಂಖ್ಯೆ 2 ಮತ್ತು 3, ಇವುಗಳ ಗುಣಲಬ್ಧಿ ಲಸ ಇರ್ತವೆ. ಇಷ್ಟೇ ನೀವು ತಿಳ್ಕೊಂಡು ಬಿಡು. 2 3 6 ಎಲ್ಲ ಮಾಡಂಗಿಲ್ಲ. ಕೆಲವೊಂದು ಗಣಿತಗಳನ್ನ ಲಸ ಬಾಯ್ದಿಂದ ತೆಗಿಯು ಮುಂದೆ ಹಾಕಿರ್ತಾನ, ಗುಣಾಕಾರ ಚಿಹ್ನೆ ಹಾಕಿರಿ ನೋಡಿ. 2 3 3 2 9 3 27 ಪ್ಲಸ್ 2 2 4 27 1 4 31 ತೆಳಗೆ ಬಂತು 6 6 5 30. ಇದು ಇರಲಿ, ಯಾಕಂದ್ರೆ ಇದು ಇಷ್ಟು ಇಟ್ಬಿಡ್ರಿ, ಯಾಕಂದ್ರೆ ಇನ್ನೂ ಒಂದು ಕ್ರಿಯೆ ಅದಲ್ಲ. ಹಾಂ, ಅದು ಇನ್ನೂ ಒಂದು ಕ್ರಿಯೆ ಅದು. ಅದಕ್ಕೆ ನಾನು ಲಾಸ್ಟ್ ಉತ್ತರ ಮಾಡಬೇಕಂತಿದ್ದೆ 31 6. ಯಾಕೆ ನಾವು ಹಾಗೆ ಇಡ್ರಿ ಅಂದ್ರೆ ಇದು ಗುಣಾಕಾರ ಕ್ರಿಯೆ ಅದ. ಅವಾಗ ನಾವು ಹೆಂಗೆ ಹಚ್ಕೋಬೇಕು, 3 5. ಇದ್ರ ಉತ್ತರ ಎಷ್ಟು ಬಂದದ, 31 ಗುಣಾಕಾರ ಚಿಹ್ನ 31 6. 3 1 3 2 31 1 31 5 2 10 10 3 30 10 3 30 1 10. ಆನ್ಸರ್ 3 ಗುಣ 1 10. ನಿಮ್ಮದು ಬಂದಿತ್ತಂದ್ರೆ ರೈಟ್ ಹಾಕೊಡ್ರಿ. ಇಲ್ಲಿ ಇನ್ನೊಂದು
ಈ ಗಣಿತವನ್ನು ನೀವು ಹೆಂಗೆ ಮಾಡಬೇಕು? 46.23 ಗುಂಡ್ಲೆ 15.34 ಮೈನಸ್ 12.12 ಗುಂಡ್ಲೆ 46.23. ಚಿನ್ನ ಮಧ್ಯಂತರದಾಗ ಏನದ ಮೈನಸ್ ಅದು. ಇಷ್ಟು ಲೆಕ್ಕ ಸರಿಯಾಗಿ ತಿಳ್ಕೊಂಡ್ರೆ ಸಾಕು. ಏನದ ಮೈನಸ್ ಅದ. ಇಂಥ ದೊಡ್ಡ ಲೆಕ್ಕನ ಹೆಂಗೆ ಸರಳ ರೀತಿ ಒಳಗೆ ಮಾಡೋದು ತೋರಿಸ್ತದ ನಿಮಗೆ. ಕಾಮನ್ ಆಗಿ ಇಲ್ಲೊಂದದ, ಇಲ್ಲೊಂದದ. ಕಾಮನ್ ಎರಡೇ ಗುಂಪು ಇರುವೇ, ಎರಡು ಗುಂಪ. ಇದೊಂದು ಗುಂಪ, ಇದೊಂದು ಗುಂಪ. ಇದನ್ನು ಮೊದಲು ಅರ್ಥ ಮಾಡ್ಕೋಬೇಕು. ಎರಡು ಗುಂಪವ ಅಂತಂದ್ರೆ ಒಂದು ಕಾಮನ್ ಯಾವುದದ ಅದನ್ನು ನೀವು ಹೊರಗೆ ತೆಗೀರಿ. 46.23 ಗುಂಡ್ಲೆ ಅದ, ಗುಂಡ್ಲೆ ಹಾಕ್ರಿ, ಚಿನ್ನ ಹಾಕ್ರಿ. 15.34 ಮಧ್ಯಾಂತರ ಚಿಹ್ನೆ ಏನದ ಅದನ್ನು ಮೊದಲು ತಿಳ್ಕೊರಿ, ಮೈನಸ್ ಅದ. ಆಮೇಲೆ 12.12 ನೋಡಿ, ಭಾಳ ಸರಳ ಬಂದ್ಬಿಡ್ತದೆ. ಈಗ ಏನು ಮಾಡ್ಬೇಕಂದ್ರೆ, ಈಗ ನೀವು ಈ ಕ್ರಿಯೆಯನ್ನು ಮೊದಲು ಗುಣಾಕಾರ ಬಿಡಿಸ್ಕೋಬೇಕು. ಹೆಂಗೆ? 15 ಮೈನಸ್ 12 ಪೂರ್ಣ ಸಂಖ್ಯೆಗಳನ್ನು ಹೊರಗೆ ತೆಗೀರಿ. ಪೂರ್ಣ ಸಂಖ್ಯೆಗಳನ್ನು ಹೊರಗೆ ತೆಗಿಬೇಕು. 15 ಅದ. ಯಾಕೆ? 15 4 61 63 ಹಿಂಗೆ ಕಲಿಸಿರ್ತಾರ. ಕೆಲವೊಂದು ಈಸಿ ಟ್ರಿಕ್ಸ್ ಇರ್ತಾವ, ನೀವು ಕಲಿಬೇಕದು. ಪೂರ್ಣ ಸಂಖ್ಯೆ ಹೊರಗೆ ತೆಗೀರಿ. ಎಷ್ಟು ಸರಳ ಬರ್ತದೆ ನೋಡಕ್ಕಂತ್ರಿ. ಈಗ ಒಂದೇ ಉದಾಹರಣೆ ತೋರಿ. 15 4 60 63 4 ಮೈನಸ್ 12 24 1 25 ಬೇಡ. ಅವು ಮುಂದೆ ಲೆಸಾಗಿ ಕೂತ್ರಿಂದ ದೊಡ್ಡ ಗುಣಾಕಾರ ಬರ್ತಾವ. ನೀವು ಮೊದಲು ಕಲೀರಿ. ಹೊಸ ಪದ್ಧತಿಯನ್ನು ಮೊದಲು ಕಲಿಬೇಕು. ಪೂರ್ಣ ಸಂಖ್ಯೆ ಹೊರಗೆ ತಕ್ಕೋರಿ. 15 ಮೈನಸ್ 12 ಮಧ್ಯಾಂತರ ಚಿಹ್ನೆ ಪ್ಲಸ್ ಇರಲಿ, ಮೈನಸ್ ಇರಲಿ, ಪ್ಲಸ್ ನೋಡ್ರಿ. ಇದೊಂದು ಭಿನ್ನ ರಾಶಿ ಹೊರಗೆ ತಕ್ಕೋರಿ. 3 4 ಅಂಶ ಮೈನಸ್ 1 2 ಅಂಶ ನೋಡಿ, ಇದ್ರ ಚಿಹ್ನ. ಇದನ್ನ ಹೊರಗೆ ಪೂರ್ಣ ಸಂಖ್ಯೆ ಹೊರಗೆ ಭಿನ್ನ ರಾಶಿ ಹೊರಗೆ ಮಾಡ್ಕೊಂಡು ಬಿಡ್ಬೇಕು. ನೋಡ್ರಿ, ಈಗ 15ರಾಗ 2 ಕಳೆದ್ರೆ 3 ಪ್ಲಸ್. ಈಗ ದೊಡ್ಡ ಸಂಖ್ಯೆ ಯಾವುದು ಇದ್ರಾಗ? 4. 2ರ ಮಗೆ 4 ಅದ ಅಂದ್ರೆ ಇದ್ರದಲ್ಲ 4 ಮಾಡಿಬಿಡ್ರಿ. ಸರಳ ಇರ್ತಾವ. 4 ಒಂದಲೇ 2 2 3 ಒಂದಲೇ 3 ಮೈನಸ್ 2 ಒಂದಲೇ 2 ಎಷ್ಟು ಉಳಿತು? 3ರಾಗ 2 ಆದ್ರೆ 1 4 ಅಂಶ ನೋಡ್ರಿ. 3 ಪ್ಲಸ್ 1 4 ಅಂಶ, 3 ಪ್ಲಸ್ 1 4 ಅಂಶ ಇಸ್ ಈಕ್ವಲ್ ಟು 3.1 4 ಅಂಶ. 4 3 12 1 13. ಅದನ್ನು ಸರಿಯಾಗಿ ತಿಳ್ಕೊ. 4 3 12 1 13 4 ಅಂಶ. ಈಗ ಈ ಕ್ರಿಯೆಯನ್ನು ಹಚ್ಕೋ ಬರೋಬ್ಬರಿ. ಹೆಂಗ? 40 3 6 18 1 2 20 2 ಬಂತು. 3 6 18 3 6 18 1 2 22 3 4 12 1 14 ಆಯ್ತು. ತಳಗ 3 3 ನೋಡ್ರಿ. 3 6 18 1 2 20 2 3 4 12 1 14 ಇದ್ರದ್ದು ಬಂತು. ಗುಂಡ್ಲೆ ಹಚ್ಚ್ರಿ. 13 4 ಅಂಶ ತಿಳಿತಲ್ಲ. ಈಗ 3ಕ್ಕೆ 13ಕ್ಕೆ ಭಾಗ ಹೋಗುದಿಲ್ಲ. ಅವಾಗ ಏನು ಮಾಡಬೇಕು? 4 ಇರಲಿ ನೋಡಿ. 4 ಒಂದಲೇ 4 3 12 4 5 20 ನೋಡಿ. 13 5 65 ಕೈಲ ಬಂತು 6. 13 3 39 40 45 3 ಒಂದಲೇ 3. ಒಟ್ಟು ತಪ್ಪಬಾರ್ದು ಲೆಕ್ಕಗಳು. ಸರಿಯಾಗಿ ನೋಡ್ಕೋಬೇಕು. ಸರಿಯಾಗಿ ನೋಡ್ರಿ ಹೆಂಗಿರ್ತಾವ ಇಂಥ ಗಣಿತಗಳನ್ನು ನಾವು ಹೆಂಗೆ ಮಾಡಬೇಕು. ಬರೋಬ್ಬರಿ ಚಿನ್ನ ಒಂದು ಸ್ವಲ್ಪ ಇಲ್ಲಿ ಸಮೀಪ ಹಚ್ಕೋರಿ, ಏನಾಗಲ್ಲ ನೋಡಿ. 13 5 65 13 5 65 6 13 3 39 45 3 1 3.
ಇದನ್ನು ಭಾಗಿಸ್ರಿ ಆನ್ಸರ್. 3 1 3, 3 5 15, 3 1 3, 2 3 ಅಂಶ. ಉತ್ತರ ಬರೋಬ್ಬರಿ. ನೋಡೋಣ, ತಪ್ಪಿತ್ತರ ಮಾತ್ರ ನಾವು ಹಳೆ ತಿಳಿಸ್ತು. 151 ಪೂರ್ಣಾಂಕ 2 3 ಅಂಶ. ನೋಡ್ತೀನಿ. ಕರೆಕ್ಟ್ ಅದ ಉತ್ತರ. ಎಲ್ಲರೂ ಕರೆಕ್ಟ್ ಹಾಕೋರಿ. ಇನ್ನೊಂದ್ಸಲ ಚೆನ್ನಾಗಿ ನೋಡ್ರಿ ನಾ ಹೆಂಗೆ ಬಿಡಿಸೀನಿ ಅಂತ. ದೊಡ್ಡ ಗಣಿತಗಳನ್ನು ಕಲ್ತ್ರಿ ಅಂತಂದ್ರೆ ಮುಂದೆ ನಿಮ್ಗೆ ಎಲ್ಲ ಗಣಿತಗಳು ಬರ್ತಾವ. ಚೆನ್ನಾಗಿ ನೋಡ್ರಿ. ನಾ 2 ಗಣಿತ ತಿಳಿಸೀನಿ ನೋಡ್ರಿ.